ಹಾಯ್, ಈ ವಿಡಿಯೋದಲ್ಲಿ ನಾವು ಡಿವಿಜಿಬಿಲಿಟಿ ರೂಲ್ ನಂಬರ್ಸ್ ಫಾರ್ ಡಿಫ್ರೆಂಟ್ ನಂಬರ್ಸ್ ಈ ಟಾಪಿಕ್ ಬಗ್ಗೆ ತಿಳಿದುಕೊಳ್ಳೋಣ. ವಾಟ್ ಈಸ್ ಡಿವಿಜಿಬಿಲಿಟಿ ರೂಲ್ ಅಂದರೆ, ಡಿವಿಜಿಬಿಲಿಟಿ ರೂಲ್ ಅಂದರೆ ಕೊಟ್ಟಂಥ ಯಾವುದೇ ಒಂದು ಸಂಖ್ಯೆ ಈ 7, 13, 17, 23 ಆ್ಯಂಡ್ ಸೊ ಆನ್ ನಂಬರ್ಸಿಂದ ಕಂಪ್ಲೀಟಾಗಿ ಡಿವೈಡ್ ಆಗುತ್ತೋ ಇಲ್ಲೋ ಅನ್ನೋದನ್ನು ಕಂಡುಹಿಡಿಯಲು ಸಹಾಯವಾಗುವಂಥ ಒಂದು ಮೆಥಡ್ ಅಂತಲೇ ಹೇಳ್ಬೋದು. ಸೊ ಇಲ್ಲಿ ನಾವು ನಂಬರ್ 7, ಫಾರ್ ಎಕ್ಸಾಂಪಲ್ ನಂಬರ್ 7 ಇದರ ಡಿವಿಜಿಬಿಲಿಟಿ ರೂಲ್ ನಂಬರ್ ಬಗ್ಗೆ ತಿಳಿದುಕೊಳ್ಳೋಣ. 7 ಡಿವಿಜಿಬಿಲಿಟಿ ರೂಲ್ ನಂಬರ್ ಇಲ್ಲಿ -2, -9, +5 ಆರ್ +12 ಈ ಥರ ಬರುತ್ತೆ. ಹೆಂಗೆ ಬರುತ್ತೆ ಅಂತ ಇಲ್ಲಿ ನೋಡೋಣ. 7 ಇದೆ, 7 × 3 ಮಾಡಬೇಕು, 21 ಬಂತು. ಇಲ್ಲಿ ಈ 7ದ ಡಿವಿಜಿಬಿಲಿಟಿ ರೂಲ್ ನಂಬರ್ ಏನಾಗುತ್ತೆ, ಇಲ್ಲಿ -2 ಆಗುತ್ತೆ. ಅದೇ ರೀತಿಯಾಗಿ ಅಥವಾ 7 × 13 ಮಾಡಿದರೆ 91 ಬರುತ್ತೆ. ಆವಾಗ ಇದು -9 ಡಿವಿಜಿಬಿಲಿಟಿ ರೂಲ್ ಫಾರ್ 7 ಇಲ್ಲಿ ಏನಾಗುತ್ತೆ, ರೂಲ್ ನಂಬರ್ ಫಾರ್ 7 ಏನಾಗುತ್ತೆ, -9 ಆಲ್ಸೋ ಆಗುತ್ತೆ. ದೆನ್ ಇನ್ನೊಂದು ನಂಬರ್ 7 × 7 ಮಾಡಿದಾಗ 49 ಆಯಿತು. ಇಲ್ಲಿ 4 + 1 ಮಾಡಬೇಕು, ಸೊ ಇಲ್ಲಿ 5 ಬರುತ್ತೆ. ಸೊ 7 ಡಿವಿಜಿಬಿಲಿಟಿ ರೂಲ್ ನಂಬರ್ ಇನ್ನೊಂದು ಏನಾಗುತ್ತೆ, +5 ಆಗುತ್ತೆ. ಅದೇ ರೀತಿಯಾಗಿ 7 × 17 ಮಾಡಿದಾಗ 119 ಬರುತ್ತೆ. ಇಲ್ಲಿ 11 + 12 ಅಂದಾಗ +12 ಬಂತು. ಈ +12 ಏನಾಗುತ್ತೆ, ಇದು 7 ಡಿವಿಜಿಬಿಲಿಟಿ ರೂಲ್ ನಂಬರ್, ಇನ್ನೊಂದು ನಂಬರ್ ಇದು. ಅದೇ ರೀತಿಯಾಗಿ ಇದನ್ನು ಯಾವ ಥರ ನಾವು ಮಾಡಬೇಕು ಅನ್ನೋದನ್ನು ಈ ವಿಡಿಯೋದಲ್ಲಿ ನೋಡೋಣ. ಫಾರ್ ಎಕ್ಸಾಂಪಲ್ 3381 ಇದೆ, ಅಥವಾ 3381 ನಂಬರ್ ಇದೆ. ಇದು ಕಂಪ್ಲೀಟಾಗಿ 7ರಿಂದ ಭಾಗ ಆಗುತ್ತೋ ಇಲ್ಲೋ ಅನ್ನೋದನ್ನು ನಾವು ಈಗ ಚೆಕ್ ಮಾಡಿ ನೋಡೋಣ. 3381 ಇದೆ, 3381 ಲಾಸ್ಟ್ ಡಿಜಿಟ್ 1 ಇದೆ. ನಾವು ಲಾಸ್ಟ್ ಡಿಜಿಟ್ ಏನಿದೆಯಲ್ಲ ಅದಕ್ಕೆ ಇಂಟು ಡಿವಿಜಿಬಿಲಿಟಿ ರೂಲ್ ನಂಬರ್ ಆಫ್ 7 ಏನಿದೆಯಲ್ಲ ಅದನ್ನು ಇಂಟು ಮಾಡಬೇಕು. ಸೊ ಇಲ್ಲಿ 7 ಡಿವಿಜಿಬಿಲಿಟಿ ರೂಲ್ ಫಸ್ಟ್ ನೋಡೋಣ, 2 ಇದೆ, ಅದು -2 ಅಂದರೆ ಲಾಸ್ಟ್ ಡಿಜಿಟ್ ಇಂಟು 2 ಮಾಡಿ ಉಳಿದ ನಂಬರ್ ಏನಿದೆಯಲ್ಲ ಈ 1ಅನ್ನು ಬಿಟ್ಟು 338 ಏನಿದೆಯಲ್ಲ ಅದಕ್ಕೆ ಮೈನಸ್ ಮಾಡಬೇಕು. 1 × 2 -2 ಆಗುತ್ತೆ. 338 -2 ಮಾಡಿದಾಗ ಏನು ಬರುತ್ತೆ ಆನ್ಸರ್, 336 ಬರುತ್ತೆ. ಅದೇ ರೀತಿಯಾಗಿ ನೋಡಿರಿ, ಇಲ್ಲಿ ಏನು ಮಾಡ್ತೀವಿ, 3381 ಲಾಸ್ಟ್ ಡಿಜಿಟ್ 1 ಇಂಟು ಡಿವಿಜಿಬಿಲಿಟಿ ರೂಲ್ ನಂಬರ್ ಏನಿದೆ ಅದು ಫಾರ್ 7 2 ಇದೆ. 1 × 2 ಮಾಡಿ -2 ಮಾಡಬೇಕು. 338ಗೆ -2 ಮಾಡಿದಾಗ 336 ಬಂತು. ಅದೇ ರೀತಿಯಾಗಿ ಕಂಟಿನ್ಯೂ ಆಗಿ ನಾವು ರಿಮೈಂಡರ್ 0 ಬರಬೇಕು, ಇಲ್ಲ 7 ಬರಬೇಕು, ಅಥವಾ 7 ಮಲ್ಟಿಪಲ್ ಬರಬೇಕು, ಅಲ್ಲಿವರೆಗೂ ಕೂಡ ನಾವು ಮಾಡಬೇಕಾಗುತ್ತೆ. ಈಗ 336 ಉಳಿದಿದೆ, ಲಾಸ್ಟ್ ಡಿಜಿಟ್ 6 ಆಯಿತು. 6 × 2 ಮಾಡೋಣ, 12 ಆಯಿತಾ. ಈ 3 ಏನಿದೆಯಲ್ಲ ಅದಕ್ಕೆ -12 ಮಾಡಬೇಕು. ಅವಾಗ ಏನು ಉಳಿತು, 21 ಉಳಿತು. ಅಫ್ಕೋರ್ಸ್ ನಮಗೆ ಗೊತ್ತಿದೆ 21 ಈಸ್ ಮಲ್ಟಿಪಲ್ ಆಫ್ 7. ಸೊ 21 ಈಸ್ ಡಿವೈಡೆಡ್ ಬೈ 7. when last remainder, that is 21 is completely divisible by 7, then the given number is also divisible by 7. then the given number is completely divided by 7. ಈ ಥರ ನಾವು ಡಿವಿಜಿಬಿಲಿಟಿ ರೂಲ್ ಬಗ್ಗೆ ತಿಳಿದುಕೊಂಡ್ರೆ ಯಾವುದೇ ಒಂದು ಸಂಖ್ಯೆಯನ್ನು ಕೊಟ್ಟಾಗ ಆ ಸಂಖ್ಯೆ ನಮಗೆ ಯಾವ ನಂಬರ್ ಇರ್ತಲ್ಲ ಆ ನಂಬರಿಂದ ಎಸ್ಪೆಷಲಿ ಮೇನ್ಲಿ ಇಲ್ಲಿ 7, 13, 17, 19, 23 ಈ ಥರ ನಂಬರ್ಸೇ ಜಾಸ್ತಿ ಇಲ್ಲಿ ಲಾಸ್ಟ್ 3 ಬರಬೇಕು, ಇಲ್ಲ ಲಾಸ್ಟ್ 7 ಬರಬೇಕು. ಅಂಥ ನಂಬರ್ಗಳಲ್ಲಿ ಚೆಕ್ ಮಾಡುವಾಗ ಈ ಡಿವಿಜಿಬಿಲಿಟಿ ರೂಲ್ ಜಾಸ್ತಿ ಅನ್ವಯ ಆಗುತ್ತೆ ಅಥವಾ ಹೆಲ್ಪ್ ಆಗುತ್ತೆ ಅಂತ ಹೇಳ್ಬೋದು. ಇದೇ ಥರ ನನ್ನ ವಿಡಿಯೋಗಳಿಗಾಗಿ ನೀವು ಕಾಯ್ತಾಯಿದ್ರೆ ಅಥವಾ ನನ್ನ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮೈ ಚಾನಲ್. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ. ಥ್ಯಾಂಕ್ ಯು.